ಈಗ ಮೊನ್ನೆ ಒಂದು 2 ತಿಂಗಳಿಂದ ತುಂಬ ನೆಟ್ವರ್ಕ್ ಇಶ್ಯೂ ಆಗಿತ್ತು BSNL ಅವ್ರದ್ದು. ನಾವು ಯಾವುದೇ ಅಧಿಕಾರಿಗಳನ್ನ ಕಾಂಟ್ಯಾಕ್ಟ್ ಮಾಡ್ಬೇಕಾದ್ರೂ ನಮ್ಗೆ ಅದು ಕಾಂಟ್ಯಾಕ್ಟ್ ನಂಬರ್ ಇರಲಿಲ್ಲ, ಇಲ್ಲಿಂದ ಮಾಡೋಕ್ಕೆ ನೆಟ್ವರ್ಕು ಸರಿ ಇರಲಿಲ್ಲ. ಅದಕ್ಕೆ ಏನು ಮಾಡಿದ್ವಿ, ನಮ್ಮ ಈ ಸುತ್ತಮುತ್ತ ಊರಿನವರೆಲ್ಲ ಸೇರ್ಕೊಂಡು ಒಂದು ಸಣ್ಣಕ್ಕೊಂದು ಪ್ರತಿಭಟನೆ ಮಾಡಲೇಬೇಕು, ಮಾಡಲಿಲ್ಲ ಅಂದರೆ ಇದು ಸರಿ ಆಗೋದಿಲ್ಲ ಅನ್ನೋ ಒಂದು ನಿರ್ಧಾರಕ್ಕೆ ಬಂದ್ವಿ. ಮೊನ್ನೆ ದಿನ ಈ ಥರ ಹಿಂಗೆ ಇದು ಪೂರ್ತಿ ಕೆಲಸ ಮಾಡ್ತಿಲ್ಲ ಅನ್ನೋ ಒಂದು ಇದಕ್ಕೋಸ್ಕರ ಈ ಥರ ಒಂದು ಶ್ರದ್ಧಾಂಜಲಿ ಒಂದು ನಾವು ಬ್ಯಾನರ್ನ ಅಳವಡಿಸಿರ್ತೀವಿ. ಅದಕ್ಕೆ ನಮ್ಮ ಪೇಪರ್ ಪ್ರಜಾವಾಣಿ ಪೇಪರ್ನವರು ಹಾಗೂ ರಿಬ್ಬನ್ಪೇಟೆ ರಫಿ ಅವರು ಮತ್ತು ವಿಜಯವಾಣಿ ಅವರು ಎಲ್ಲರೂ ನಮ್ಗೆ ಸಹಕಾರ ಮಾಡಿದ್ರು. ಆ ಪೇಪರ್ ಆ್ಯಡ್ಸ್ನೆಲ್ಲ ನೋಡ್ಕೊಂಡು ನಮ್ಮ ಮಾನ್ಯ ಸಂಸದರಾದಂತಹ ರಾಘವೇಂದ್ರ ಅವರ ಆಪ್ತ ಕಾರ್ಯದರ್ಶಿ ಆದಂತಹ ಸಂತೋಷ್ ಅವರು ಸಹ ಅವರಿಗೆ ಅಲ್ಲಿ ಇಲಾಖೆಯವರಿಗೆಲ್ಲ ಫೋನ್ ಮಾಡಿ ಈ ನೆಟ್ವರ್ಕ್ನ ಇಮಿಡಿಯೇಟ್ಲಿ ಸರಿ ಮಾಡಬೇಕು ಅಂತೆಲ್ಲ ಹೇಳಿದ್ರು. ಅದೇ ರೀತಿ ಆ ಫೋನ್ ಬಂದಿರೋ ಇದರಿಂದ ನಮ್ಮ ಸಂಬಂಧಪಟ್ಟ ಅಧಿಕಾರಿಗಳಂತಹ GTO ರಾಜೇಶ್ ಅವರು ತಕ್ಷಣ ಸ್ಪಾಟಿಗೆ ಬಂದು ಈ ತಾತ್ಕಾಲಿಕವಾಗಿ ಸದ್ಯದ ಮಟ್ಟಿಗೆ ಈ ನೆಟ್ವರ್ಕ್ ಇದನ್ನ ಸಮಸ್ಯೆಯನ್ನು ಬಗೆಹರಿಸಿದ್ದಾರೆ. ಈಗ ಮುಂದಿನ ದಿನಗಳಲ್ಲಿ ಅಧಿಕಾರಿಗಳ ಬೇರೆ ಇದ್ರ ಅಧಿಕಾರಿಗಳನ್ನ ಮತ್ತೆ ಅವರಿಗೆ ಟೆಂಡರ್ ಕೊಟ್ಟಂತ ಇವ್ರನ್ನೆಲ್ಲ ಕರೆಸಿ ಇಲ್ಲಿ ಎಲ್ಲ ಕಂಪ್ಲೇಂಟ್ಗಳನ್ನು ಸರಿ ಮಾಡ್ತೀವಿ ಅಂತ ಹೇಳಿದ್ದಾರೆ. ಆ ಭರವಸೆ ಮೇಲ್ಗಡೆ ಹಾಗೂ ಮತ್ತೆ ನಮ್ಮ ಸಂಸದರ ಒಂದು ಇದಕ್ಕೋಸ್ಕರ ನಾವು ಇದನ್ನ ಈಗ ಸದ್ಯದ ಮಟ್ಟಿಗೆ ತೆರವುಗೊಳಿಸ್ತಾ ಇದ್ದೀವಿ. ಮುಂದಿನ ದಿನಗಳಿಗೆ ಸರಿ ಆಗಲಿಲ್ಲ ಅಂತ ಹೇಳಿದ್ರೆ ಇದನ್ನ ಉನ್ನತ ಮಟ್ಟದ ಹೋರಾಟವನ್ನ ಮಾಡ್ತೀವಿ ಅಂತ ಹೇಳಿ ಈಗ ಅಧಿಕಾರಿಗಳ ಮುಂದೆ ಸಮ್ಮುಖದಲ್ಲಿ ನಾವು ಇದನ್ನ ತೆರವು ಮಾಡ್ತಾ ಇದ್ದೀವಿ. ಈಗ ಇನ್ ಯಾವುದೇ ರೀತಿ ಸಮಸ್ಯೆ ಬರ್ತಿದ್ದಂಗೆ ನೋಡ್ಕೊಂತೀವಿ ಅಂತ ಹೇಳಿದ್ದಾರೆ BSNL GTO ಸರ್. ಅದಕ್ಕೋಸ್ಕರ ಅದನ್ನ ತೆರವು ಮಾಡ್ತಾ ಇದ್ದೀವಿ. ಓಕೆ, ಥ್ಯಾಂಕ್ ಯು ಸರ್. ತೆರವುಗೊಳಿಸಿ ಕಟ್ ಮಾಡಿ ಅವ್ನಿಗೆ ಹತ್ತಿ ಹಿಡಿಯೋದು ಕಟ್ ಮಾಡಿ.